ಇವತ್ತಿನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯಲ್ಲಿ ಮೊದಲ ಸುದ್ದಿ ನೋಡೋದಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಸೇನೆ ಭರ್ಜರಿ ಬೇಟೆಯಾಡ್ತಾ ಇದೆ. 48 ಗಂಟೆಗಳಲ್ಲಿ ಎರಡನೇ ಬಾರಿ ಎನ್ಕೌಂಟರ್ ನಡೆದಿರೋದು. ಮೂವರು ಜೈಷ್ ಉಗ್ರರು ಸೇನೆಯ ಗುಂಡಿಗೆ ಬಲಿಯಾಗಿದ್ದಾರೆ. ಪುಲ್ವಾಮಾದಲ್ಲೂ ಮೂವರು ಉಗ್ರರು ಉಡಿಸಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆ ನಡೆಸ್ತಾ ಇರುವಂತಹ ಭರ್ಜರಿ ಕಾರ್ಯಾಚರಣೆ. ಉಗ್ರರು ಭದ್ರತಾ ಪಡೆಯ ನಡುವೆ ಗುಂಡಿನ ಕಾಳಗ ನಡೆಯಿತು. 48 ಗಂಟೆಗಳಲ್ಲಿ ಎರಡನೇ ಬಾರಿ ಎನ್ಕೌಂಟರ್ ಆಗ್ತಾ ಇರೋದು. ಮೂವರು ಜೈಷ್ ಉಗ್ರರು ಹತರಾಗಿದ್ದಾರೆ. ಮೂವರು ಉಗ್ರರನ್ನ ಸೇನೆ ಹೊಡೆದುರುಳಿಸಿದೆ. ಮತ್ತೊಬ್ಬ ಉಗ್ರನನ್ನ ಸೇನೆ ಸುತ್ತುವರೆದಿದೆ. ಉಗ್ರರು ಮತ್ತು ಭದ್ರತಾ ಪಡೆಯ ಮಧ್ಯೆ ಗುಂಡಿನ ಕಾಳಗ ನಡೆದಿದೆ. ಕಳೆದ 48 ಗಂಟೆಗಳಲ್ಲಿ ಎರಡನೇ ಬಾರಿ ಎನ್ಕೌಂಟರ್. ಮೊನ್ನೆ ಅಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಆದಂತಹ ಗುಂಡಿನ ಕಾಳಗ ಎನ್ಕೌಂಟರ್ನಲ್ಲಿ ಮೂವರು ಉಗ್ರರನ್ನ ಸೇನೆ ಹೊಡೆದುರುಳಿಸಿತ್ತು. 4 ಜನ ಉಗ್ರರಿದ್ರು ಅನ್ನೋ ಮಾಹಿತಿ ಮೇರೆಗೆ ಉಗ್ರರು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಅಡಗಿ ಕೂತಿದ್ರು. ಆ ಮಾಹಿತಿಯ ಮೇರೆಗೆ ಸೇನೆ ಅವರನ್ನ ಸುತ್ತುವರೆದು ಕಾರ್ಯಾಚರಣೆ ನಡೆಸುತ್ತೆ. ಮೂವರು ಉಗ್ರರನ್ನ ಸೇನೆ ಕೊಂದು ಹಾಕುತ್ತೆ. ಈಗ ಮತ್ತೆ ಅಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ 48 ಗಂಟೆಗಳಲ್ಲಿ ಎರಡನೇ ಬಾರಿ ಎನ್ಕೌಂಟರ್ ಆಗಿರೋದು. ಈ ಎನ್ಕೌಂಟರ್ನಲ್ಲಿ ಮತ್ತೆ ಮೂವರು ಉಗ್ರರನ್ನ ಸೇನೆ ಹೊಡೆದುರುಳಿಸಿದೆ. ಉಗ್ರರು ಭದ್ರತಾ ಪಡೆ ಮಧ್ಯೆ ನಡೀತಾ ಇರುವಂತ ಗುಂಡಿನ ಕಾಳಗ. ದಕ್ಷಿಣ ಕಾಶ್ಮೀರದಲ್ಲೂ ಕಾರ್ಯಾಚರಣೆ ಮುಂದುವರೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇಡೀ ಜಮ್ಮು ಕಾಶ್ಮೀರವನ್ನ ಸೇನೆ ಸುತ್ತುವರೆದಿದೆ. ದಟ್ಟವಾದ ಅರಣ್ಯದಲ್ಲಿ ಅಡಗಿ ಕೂತಂತಹ ಉಗ್ರರನ್ನು ಕೂಡ ಸೇನೆ ಹೊಡೆದು ಹಾಕ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಶ್ರೀನಗರದಿಂದ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಿರಂತರವಾಗಿ ಉಗ್ರರನ್ನ ಬೇಟೆಯಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ಮೂವರು ಉಗ್ರರು ಸೇನೆಯ ಕಾರ್ಯಾಚರಣೆಯಲ್ಲಿ ಬಲಿಯಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಕಾರ್ಯಾಚರಣೆ ಮುಂದುವರೆದಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಕ್ಷಣಕ್ಕೆ? ಮಧು, ಈಗ ಆಲ್ರೆಡಿ ಸ್ಪೆಷಲ್ ಆಪರೇಷನ್ ಗ್ರೂಪ್ ಬೆಳಗ್ಗೆಯಿಂದಲೂ ಕೂಡ ಅಖಾಡದಲ್ಲಿರುವಂಥದ್ದು. ಇಲ್ಲಿಗೆ ಶ್ರೀನಗರಕ್ಕೆ ಒಂದು ಸುಮಾರು 35ರಿಂದ 40 ಕಿಲೋಮೀಟರ್ ಆಗುತ್ತೆ. ಪುಲ್ವಾಮಾ ಜಿಲ್ಲೆಗೆ ಎಂಟ್ರಿ ಆಗ್ತೀವಿ. ಅಲ್ಲಿಂದ ಒಂದು 15ರಿಂದ 20 ಕಿಲೋಮೀಟರ್ ಅವಂತಿಪುರ ಒಂದು ನಾದಿರ್ ಅನ್ನುವಂತಹ ಗ್ರಾಮದ ಬಳಿ ನಡೀತಾ ಇರುವಂಥದ್ದು ಅನ್ನುವಂಥ ಮಾಹಿತಿ ಇರುವಂಥದ್ದು. ಇಲ್ಲಿ ಟೆರರಿಸ್ಟ್ಗಳು ಅಡಗಿ ಕೂತಿದ್ರು ಅನ್ನುವಂಥ ಒಂದು ಸ್ಪೆಷಲ್ ಇನ್ಪುಟ್ ಅವರಿಗೆ ಸಿಗುತ್ತೆ. ಸೇನೆಗೆ ಮೂವರು ಸೇರಿ ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು. ಒಂದು CRPF ಯೋಧರಿದ್ದಾರೆ, ಭಾರತೀಯ ಸೇನೆ ಇದೆ, ಅದರ ಜೊತೆಗೆ ಜಮ್ಮು ಕಾಶ್ಮೀರ ಪೊಲೀಸರಿದ್ದಾರೆ. ಸೊ ಈ ಇನ್ಪುಟ್ ಅನ್ನು ಪಡೆದುಕೊಂಡು ಬೆಳಿಗ್ಗೆ ನುಗ್ಗಿದಂತಹ ಸ್ಪೆಷಲ್ ಆಪರೇಷನ್ ಗ್ರೂಪ್ ಮೂವರನ್ನ ಬಲಿ ಪಡೆದಿರುವಂತದ್ದು. ಕಳೆದ 48 ಗಂಟೆಗಳ ಅವಧಿಯಲ್ಲಿ ಇದು ಎರಡನೇದು ನಡೀತಾ ಇರೋದು. ಒಂದು ಪಕ್ಕದ ಸೋಫಿಯಾನ್ನಲ್ಲಿ ನಡೀತಿತ್ತು ನಿನ್ನೆ. ಅದಾದ ಬಳಿಕ ಅದರಲ್ಲಿ ಅದು 2 ದಿನ ಕಂಟಿನ್ಯೂಸ್ ಆಗಿ ನಡೀತು. ಮೊನ್ನೆಯೂ ನಡೀತು, ನಿನ್ನೆಯೂ ನಡೀತು ಕಾರ್ಯಾಚರಣೆ. ನಿನ್ನೆ ಒಟ್ಟು ಸೇರಿ 3 ಜನರನ್ನ ಬಲಿ ಪಡೆದಿತ್ತು. ಅದಾದ ನಂತರ ಈಗ ಪುನಃ ಇಲ್ಲಿ 48 ಗಂಟೆಯಲ್ಲೇ ಪಕ್ಕದ ಜಿಲ್ಲೆ ಪುಲ್ವಾಮಾದಲ್ಲಿ ದಾಳಿ ಮಾಡಿರುವಂಥದ್ದು. ನಮ್ಮ ಸೇನೆ ಅಡುಗುದಾಣಗಳನ್ನ ಹುಡುಕಿಕೊಂಡು ಹೋಗಿ ಅಲ್ಲಿರುವಂಥ ಚಟುವಟಿಕೆಗಳನ್ನು ಪರಿಗಣಿಸಿ ಅದರ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಅಲ್ಲಿ ಬಹಳ ಅನುಮಾನಾಸ್ಪದವಾಗಿ ನಡೀತಾ ಇತ್ತು ಚಟುವಟಿಕೆಗಳು ಅನ್ನುವಂತಹ ಆಧಾರವನ್ನು ಇಟ್ಕೊಂಡು ಅಲ್ಲಿ ನುಗ್ಗಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಫೈರಿಂಗ್ ಶುರುವಾಗುತ್ತೆ. ಸೇನೆ ಮತ್ತೆ ಸ್ಪೆಷಲ್ ಆಪರೇಷನ್ ಗ್ರೂಪ್ ಏನಿತ್ತು ಫೈರಿಂಗ್ ಶುರುವಾಗುತ್ತೆ. ಆ ಫೈರಿಂಗ್ ಶುರುವಾದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಈ ಕಡೆಯಿಂದಲೂ ಕೂಡ ಪ್ರತ್ಯುತ್ತರ ಹೋಗುತ್ತೆ. ಅಂತಿಮವಾಗಿ ಮುಂದಕ್ಕೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅದು ಉಗ್ರರು ಅನ್ನುವಂಥದ್ದು ಗೊತ್ತಾಗುತ್ತೆ, ಭಯೋತ್ಪಾದಕರು ಅನ್ನುವಂಥದ್ದು. ಅದರ ಜೊತೆಗೆ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಜೊತೆ ಲಿಂಕ್ ಇತ್ತು ಅನ್ನುವಂಥದ್ದು ಈಗಷ್ಟೇ ಸಣ್ಣದಾಗಿ ತಿಳಿದಿರುವಂಥ ಮಾಹಿತಿ. ಅವ್ರು ಯಾರು, ಎಷ್ಟು ಜನ, ಅಂದರೆ ಇನ್ನೂ ಇದ್ದಾರಾ, ಈಗ ಮೂವರನ್ನ ಬಲಿ ಪಡೆದಾಗಿದೆ, ಇನ್ನೂ ಇದ್ದಾರಾ ಏನು ಅನ್ನುವಂಥದ್ದಕ್ಕೆ ಇನ್ನಷ್ಟು ಮಾಹಿತಿಗಳು ಬೇಕಾಗಿದೆ. ಅದರ ಜೊತೆಗೆ ಸಂಘಟನೆ ಯಾವುದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟತೆಯನ್ನು ಕೂಡ ಈಗ ಇನ್ನೂ ಆಗಬೇಕಾಗಿರುವಂಥದ್ದು. ಹಾಗಾಗಿ ಇನ್ನೂ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ. ಇನ್ನೂ ಮುಂದಕ್ಕೆ ಹೋಗಬಹುದು, ಇನ್ನೊಂದು ಒಬ್ಬರೋ ಇಬ್ಬರೋ ಸಿಗಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇರುವಂಥದ್ದು. ಅವ್ರಿಗೂ ಕೂಡ ಯಾಕಂದ್ರೆ ಹಂಟಿಂಗ್ ನಡೀತಾ ಇದೆ, ಕೂಂಬಿಂಗ್ ನಡೀತಾ ಇದೆ, ಇನ್ನೂ ಒಬ್ಬರು ಇಬ್ಬರು ಮಿಸ್ ಆದಂಗೆ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಕಾರ್ಯಾಚರಣೆ ಸತತವಾಗಿ ನಡೀತಾ ಇರುವಂಥದ್ದು. ಮಧು,
ಓಕೆ ಮಂಜುನಾಥ್, ಈಗ ಜಮ್ಮು ಕಾಶ್ಮೀರದಾದ್ಯಂತ ಪಹಲ್ಗಾಮ್ ಅಟ್ಯಾಕಿನ ನಂತರವಂತೂ ಸಿಕ್ಕಾಪಟ್ಟೆ ಕಾರ್ಯಾಚರಣೆ ನಡೀತಾ ಇದೆ. ದಟ್ಟವಾದ ಅರಣ್ಯದ ಮಧ್ಯದಲ್ಲಿ ಅಡಗಿ ಕೂತರೂ ಕೂಡ ಸೇನೆ ಅವರನ್ನ ಬಿಡ್ತಾ ಇಲ್ಲ. ಬಟ್ ಒಂದು ಪಹಲ್ಗಾಮ್ ಅಟ್ಯಾಕ್ ಅನ್ನ ಏನ್ ನಡೆಸಿದ್ರು ಈ ಉಗ್ರರು, ಈ ಅಟ್ಯಾಕ್ ನ ನಂತರ ಉಗ್ರರು ಮಾಯವೇ ಆಗಿ ಹೋದ್ರು. ಆ ಉಗ್ರರಿಗೋಸ್ಕರ ಕೂಡ ಹುಡುಕಾಟ ಬಹಳ ಜೋರಾಗಿ ನಡೀತಾ ಇದೆ. ಆ ಉಗ್ರರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಮೊನ್ನೆ ಹತರಾದಂತಹ 3 ಉಗ್ರರು ಪಹಲ್ಗಾಮ್ನ ಉಗ್ರರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇತ್ತು. ಇವತ್ತು ಹತರಾದಂತಹ ಈ 3 ಉಗ್ರರೇನಿದ್ದಾರೆ ಪಹಲ್ಗಾಮ್ ಅಟ್ಯಾಕಿಗೆ ಸಂಬಂಧಪಟ್ಟವರ, ಆ ಪ್ರಶ್ನೆಗೂ ಕೂಡ ಹಾಗಾದ್ರೆ ಈಗ ಉತ್ತರ ಸಿಗಬೇಕಾಗಿದೆ. ಆ ಲಿಂಕ್ ಇನ್ನೂ ಎಸ್ಟಾಬ್ಲಿಷ್ ಆಗಬೇಕಾಗಿದೆ ಶ್ವೇತಾ. ಯಾಕಂದರೆ ಈ ಭಯೋತ್ಪಾದನೆ ನಡೆಯುವಂಥದ್ದು ಹೇಗೆ ಅಂದರೆ, ಒಬ್ಬನಿಗೆ ಒಂದಷ್ಟಕ್ಕೆ ಹೇಳಿರ್ತಾರೆ. ಅಂದರೆ ನೀನು ಇಲ್ಲಿಂದ ಮುಂದಕ್ಕೆ ಇಷ್ಟು ಕಿಲೋಮೀಟ್ರ್ ಹೋಗಬೇಕು ಅಂದರೆ ಅಷ್ಟೇ ಕಿಲೋಮೀಟ್ರ್, ಅವ್ನಿಗೆ ಹಿಂದೇನು ಗೊತ್ತಿಲ್ಲ ಮುಂದೇನು ಗೊತ್ತಿರೋದಿಲ್ಲ. ಈ ವಸ್ತು ಇನ್ನೊಬ್ಬರಿಗೆ ಕೊಡು ಅಂತ ಹೇಳಿದರೆ ಅವನು ಕೊಡೋ ಕೆಲಸ ಅಷ್ಟೇ ಮಾಡಿರ್ತಾನೆ. ಹಾಗಾಗಿ ಭಯೋತ್ಪಾದನೆ ನಡೆಯುವ ರೀತಿ ಆಗಿರುತ್ತೆ. ಅದೆಲ್ಲವೂ ಕೂಡ ಒಂದು ಡಾಟ್ಸ್ ಇಟ್ಟಿರ್ತಾರೆ. ಆ ಡಾಟ್ ಎಲ್ಲ ಕ್ಲಿಯರ್ ಆಗುವ ತನಕ ಇಂಥದ್ದೇ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವು ನಿನ್ನೆಯೂ ಕೂಡ ಪೆಹಲ್ಗಾವ್, ಬೈಸರನ್ ವ್ಯಾಲಿ ಇಲ್ಲೆಲ್ಲವೂ ಕೂಡ ಓಡಾಡಿದ್ವಿ. ಈ ಸಂದರ್ಭದಲ್ಲಿ ಭದ್ರತೆ ಯಾವ ಮಟ್ಟಕ್ಕೆ ಇದೆ ಅಂತ ಅಂದರೆ, ಕಾರ್ಯಾಚರಣೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂದರೆ ಅಲ್ಲಿ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಕಾರ್ಯಾಚರಣೆ ನಡೀತಾ ಇರುವಂಥ CRPF ಯೋಧರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ಏನೋ 22 ದಿನ ಆಯಿತು, ಇವತ್ತು 23ನೇ ದಿನ ಆ ಘಟನೆ ನಡೆದು, ಆದರೂ ಕೂಡ ನಿಂತಿಲ್ಲ ಕಾರ್ಯಾಚರಣೆ. ಎಲ್ಲ ಭಾಗಗಳಲ್ಲೂ ಕೂಡ ಸತತವಾಗಿ ಕೂಂಬಿಂಗ್ ನಡೀತಾನೆ ಇರುವಂಥದ್ದು, ಇನ್ಕ್ಲೂಡಿಂಗ್ ಆ ಪೆಹಲ್ಗಾವ್ ಏರಿಯಾ. ಅದರ ಜೊತೆಗೆ ಅದರಲ್ಲೂ ಆ CRPF ಯೂನಿಟ್ಗಳಲ್ಲಿ ಸುಮಾರು ಅನಂತನಾಗ್ ಡಿಸ್ಟಿಕ್ಕಲ್ಲಿ ಬರುವಂಥ ಈ ಒಂದು ಯೂನಿಟ್ಗಳಲ್ಲಿ ನಮ್ಮ ಕನ್ನಡದವರು ಹೆಚ್ಚು ಕಡಿಮೆ 60 ರಿಂದ 70 ಜನ ಯೋಧರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸೊ ಈ ಆಪರೇಷನ್ ಏನಾದರೂ ಗೆದ್ದರೆ, ಅದರಲ್ಲಿ ಆಪರೇಷನ್ ಮಾಡಿ ಸಕ್ಸಸ್ ಆದರೆ ಆ ಸಕ್ಸಸ್ ನಮಗೂ ಕೂಡ ಸಿಗುತ್ತೆ ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಸೊ ಅದರ ಜೊತೆಗೆ ನಿಮಗೆ ಆ ಪೂರ್ತಿಯಾಗಿ ಭದ್ರತೆಯನ್ನು ಮಾಡಿಕೊಳ್ಳುವ ಜೊತೆಗೆ ಆಪರೇಷನ್ ಅಂತೂ ಸತತವಾಗಿ ಪೆಹಲ್ಗಾವ್ ಏರಿಯಾದಲ್ಲಿ ನಡೀತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳು ಹೆಚ್ಚು ಭಯೋತ್ಪಾದನೆಗೆ, ಪೀಡನೆಗೆ ಒಳಗಾಗಿದ್ದು ಆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಪುಲ್ವಾಮಾ ಇರ್ಬೋದು, ಅನಂತನಾಗ್ ಇರ್ಬೋದು, ಕುಪ್ವಾರ ಇರ್ಬೋದು, ಅದೇ ರೀತಿ ಈಗ ನಡೀತಾ ಇರುವಂತಹ ಸೋಫಿಯಾನ್ ಇರ್ಬೋದು, ಈಗ ಪುಲ್ವಾಮಾ ಡಿಸ್ಟಿಕಲ್ಲಿ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ಪ್ರತಿಯೊಂದು ಹುಡುಕಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂಘರ್ಷದ ಸ್ಥಿತಿ ಮತ್ತು ಸಮಯವನ್ನು ಬಳಸ್ಕೊಂಡಿರುವಂಥ ಭಾರತೀಯ ಸೇನೆ ಭಾರತದ ಗಡಿ ಒಳಗಡೆ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಆಪರೇಷನ್ ಕ್ಲೀನ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಮಾಡ್ತಾ ಇರುವಂಥ ಇದು ಕಾರ್ಯಾಚರಣೆ. ಹಾಗಾಗಿ ಇನ್ಪುಟ್ ಎಲ್ಲಿ ಸಿಕ್ಕಿದ್ರೂ ಕೂಡ ಬಿಡ್ತಾ ಇಲ್ಲ. ಎಲ್ಲ ಕಡೆಯಿಂದಲೂ ಕೂಡ ಆಪರೇಷನ್ ನಡೀತಾ ಇದೆ, ಎಲ್ಲ ದಿಕ್ಕುಗಳಲ್ಲೂ ಕೂಡ ನಡೀತಾ ಇರುವಂಥದ್ದು ಇಡೀ ಕಾಶ್ಮೀರದ ಕಣಿವೆಯಲ್ಲಿ. ಹಾಗಾಗಿ ಒಂದು ಹಂತಕ್ಕೆ ಒಂದು ಆಪರೇಷನ್ ಕ್ಲೀನ್ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಟೆರರಿಸಂ ವಿರುದ್ಧ ನಮ್ಮ ಯುದ್ಧ ನಿಲ್ಲಲ್ಲ ಅಂತ ಪ್ರಧಾನಿಗಳು ಹೇಳಿದ್ದಾರೆ. ನಮ್ಮ ಸೈನ್ಯವು ಕೂಡ ಪದೇ ಪದೇ ಹೇಳ್ತಾ ಇದೆ. ಅದಕ್ಕೆ ಪ್ರೂಫ್ ಅನ್ನುವಂಥ ರೀತಿಯಲ್ಲಿ ಕಾರ್ಯಾಚರಣೆಗಳು ಒಂದಾದ ಮೇಲೆ ಒಂದು ನಡೀತಾ ಇರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.